ಎಷ್ಟು ಬೇಕೋ ಅಷ್ಟೊತ್ತು ಬಿಡಲಿ ಅವನು, ಇರೋ ನೋವೆಲ್ಲ ಹೇಳ್ಕೊಳ್ಳಿ. ಇಲ್ಲಾಂದರೆ ಗಂಟ್ಲಲ್ಲಿರೋ ನೋವು ಎದೆಗಿಳಿಯುತ್ತೆ. ಆಮೇಲೆ ಆ ನೋವಿಂದ ಹೊರಬರೋದಕ್ಕೆ ಭಾಳ ಕಷ್ಟ, ತುಂಬ ದಿನ ಬೇಕಾಗ್ಬಿಡುತ್ತೆ. ಶಿವು, ಆ ದೇವರು ನಿನ್ನಂಥವನಿಗೆ ಯಾಕೋ ಈ ಥರ ಎಲ್ಲ ಅನ್ಯಾಯ ಮಾಡ್ತಾನೆ? ಇದನ್ನೆಲ್ಲ ನೋಡ್ತಿದ್ರೆ ಯಾಕಾದರೂ ಆ ದೇವ್ರನ್ನ ಪೂಜೆ ಮಾಡಬೇಕು ಅನಿಸುತ್ತೆ. ಗೋಡಂಬಿನ ನಾನೇ ಕೆಲಸ ಕಲಿಸಿದೆ ಪಾಪ, ನಂಗೋಸ್ಕರ ಇಷ್ಟೊತ್ತಿನಾಗೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ. ಮನೆ ಸೇರ್ಕೊಂಡು ಇಲ್ವೋ ಅಂತ ಫೋನ್ ಮಾಡಿ ಕೇಳಿದಾಗ ಕೊರ್ಕೆ ನಂಗೆ ಹಿಂಗೆ ಹೇಳ್ದ. ಅವನ ಈ ಸ್ಥಿತಿ ನಂಗೆ ನೋಡಕ್ಕಾಯ್ತಿಲ್ಲಮ್ಮ, ನೋಡಕ್ಕಾಯ್ತಿಲ್ಲ. ಅಯ್ಯೋ ಶಿವನೇ, ತಮ್ಮ ಶಿವಣ್ಣಿಗೆ ಜೀವಕ್ಕೆ ಜೀವ ಆಗಿದ್ದ ಅಂಥವನ್ಗೆ ಹಿಂಗಾಗೋಯ್ತಲ್ಲ. ಹಿಂಗೆಲ್ಲ ಆಗ್ಬಾರ್ದಾಗಿತ್ತು. ಜೀವಕ್ಕೆ ಜೀವ ಕೊಡೋನ್ ಜೀವನೇ ಹೊಟ್ಟೋದ್ರೆ ಆ ನೋವು ಯಾರಿಗೆ ತಡ್ಕೊಳಕ್ಕಾಗತ್ತೆ ಹೇಳು? ಮಾವು ಹಿಂಗೆಲ್ಲ ಮಾತಾಡ್ಬೇಡಿ ಮಾವ, ಗೋಡಂಬಿಗೆ ಜೀವ ಐತೆ. ಅಯ್ಯಯ್ಯೋ, ನಮ್ಮ ಚಿಕ್ಕ ದೊರೆ ಕತೆ ಮುಗೀತಲ್ಲಪ್ಪ. ಈಗಲೇ ಹೋಗಿ ಈ ವಿಷಯ ತಿಳಿಸ್ಬೇಕು. ಅಪ್ಪ, ನಾವಿನ್ನೂ ವಿಷಯನೇ ಹೇಳಿಲ್ಲ ನಿನಗೆ. ಅಷ್ಟರಲ್ಲಿ ಗೋಡಂಬಿ ಹಣ್ಣಕ್ಕೆ ಜೀವ ಹೋಗಿದೆ ಅಂತ ಹೇಗೆ ಹೇಳ್ದೆ? ಹೊರಸು, ಆ ಶಿವ ನನ್ನ ಮಗ ಜುಜುಬಿ ದಿನಸಿ ಅಂಗಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾರ್ಕೊಂಡು ಒಂದು 5 ರೂಪಾಯಿ ಸಂಪಾದನೆ ಮಾಡ್ತವನೆ. ಅಂಥವನಿಗೆ ನಾವು ಹೆದ್ರಂಗೆ ಆಯ್ತಲ್ಲ. ಅಂಥ ಶಕ್ತಿ ಏನೈತ್ಲ ಅಂತಾವ? ಪಾರ್ವತಿ ನೋಡಿದ್ಯಲ್ಲ ಪೊರ್ಕೆನ? ಲೈ ಬಾವ, ಇಷ್ಟಕ್ಕೆ ಹೊಸ ಪರ್ಕೆ ತಗೊಂಡು ಕಸ ಗುಡಿಸಿದ್ರು ಸೌದಾಗಿರತ್ಕಲ್ಲ. ನೀನಿನ್ನೂ ಹಳೆ ಪರ್ಕೆ ವಿಷಯ ಮುಡ್ಲೇ ಇಲ್ವಲ್ಲಿ? ಲೋ ಪರ್ಸು, ನನಗಂತೂ ಸಾಕಾಗೋಗ್ಬಿಟ್ಟೈತಕ್ಕಲ್ಲ. ಪರ್ಕೆಯಿಂದ ಓಡಿಸ್ಕೊಂಡಿದ್ದಕ್ಕೆ ಪದೇ ಪದೇ ಪರ್ಕೆನ ಇಟ್ಕೊಂಡೇ ಓಡಾಡ್ತಿರ್ತಾನೆ. ಇನ್ನೇನಾದ್ರೂ ಅಪ್ಪಿತಪ್ಪಿ ಕೆರದಲ್ಲಿ ಪಟ ತೊಡಸ್ಕೊಂಡ್ಬಿಟ್ಟಿದ್ರೆ ಸೋಪಿನ ಥರ ಮೈಗೆಲ್ಲ ಉಜ್ಕೊಂಡ್ಬಿಟ್ಟಿರೋನು. ಗುಡಿಗೌಡ್ರೆ, ಏನೋ ಒಂದು ಮಾಡುಮ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಅಪ್ಪಯ್ಯ ನೋಡ್ಕೊತಾರೆ. ಚಿಕ್ಕದೊರೆ, ಶಿವನು ಪಾರ್ವತಿನೂ ಮನೆಗೆ ಬಂದವ್ರೆ. ಯಾವುದೋ ಕೆಟ್ಟ ವಿಚಾರ ತಂದವ್ರೆ. ಏನದು? ಗೋಡಂಬಿ ಇನ್ನೂ ಸತ್ತಿಲ್ವಂತೆ, ಬದುಕವನಂತೆ.